ವೀಕ್ಷಕರೇ, ನಾವು ಇದುವರೆಗೂ ಎಷ್ಟೋ ಹಾರರ್ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ಪ್ರತಿ ಕೇಸಿನ ಹಿಂದೆ ಒಬ್ಬೊಬ್ಬ ಹಂತಕ ಇದ್ದೇ ಇರ್ತಾನೆ. ಅವನಾಗ್ಲಿ ಅಥವಾ ಅವಳಾಗ್ಲಿ ಇಲ್ಲಿ ಎಷ್ಟೇ ಬುದ್ಧಿಶಕ್ತಿಯನ್ನ ಬಳಸಿ ಅಪರಾಧವನ್ನ ಎಸಗಿದ್ರೂ ಕೂಡ ಒಂದಲ್ಲ ಒಂದು ಸುಳುವಿನಿಂದಾಗಿ ಸಿಕ್ಕಾಕೊಳ್ಳೇಬೇಕು. ಆದರೆ ಕೇರಳದಲ್ಲಿ ಕೆಲ ವರ್ಷಗಳ ಹಿಂದೆ ನಡೆದಿದ್ದಂತ ವಿಚಿತ್ರ ಪ್ರಕರಣದಲ್ಲಿ ಅಪರಾಧಿ 14 ವರ್ಷಗಳ ಕಾಲ ಯಾರಿಗೂ ಕೂಡ ಪತ್ತೆಯಾಗಿರಲಿಲ್ಲ. ಇಲ್ಲಿಯ ಒಂದು ಕುಟುಂಬದಲ್ಲಿ 14 ವರ್ಷಗಳ ಅವಧಿಯಲ್ಲಿ ಅದರ 6 ಜನ ಸಾಲು ಸಾಲಾಗಿ ಒಂದೇ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಆರಂಭದಲ್ಲಿ ಈ ಎಲ್ಲ ಸಾವುಗಳು ಕೂಡ ಸಹಜ ಅಂತ ಜನ ನಂಬಿದ್ರು. ಆದ್ರೆ ಇವು ಸಹಜ ಸಾವುಗಳಲ್ಲ, ಸಂಚಿತ ಹತ್ಯೆಗಳು ಎಂಬ ಗುಮಾನಿ ಬಂದು ತನಿಖೆಯನ್ನು ನಡೆಸಿದಾಗ ಈ ಎಲ್ಲ ಹತ್ಯೆಗಳನ್ನು ಕೂಡ ಒಬ್ಬ ಮಹಿಳೆ ಅತ್ಯಂತ ಚಾಕಚಕ್ಯತೆಯಿಂದ ಮಾಡಿದಂತ ಸಂಗತಿ ಬೆಳಕಿಗೆ ಬರುತ್ತೆ. ಆಕೆ ಬೇರೆ ಯಾರೋ ಹೊರಗಿನ ವ್ಯಕ್ತಿಯಾಗಿರ್ಲಿಲ್ಲ. ಆಕೆ ಕೂಡ ಅದೇ ಮನೆಯೊಳಗೇನೆ ಇದ್ದವಳು. ತನ್ನ ಮನಸ್ಸಲ್ಲಿ ಹೊಗೆಯಾಡ್ತಿದ್ದಂತ ದ್ವೇಷ ಹಾಗೂ ಸ್ವಾರ್ಥಗಳಿಗಾಗಿ ತನ್ನದೇ ಮನೆಯ 6 ಜನ ಅಮಾಯಕರ ಜೀವವನ್ನು ತೆಗೆದಂತ ಹಂತಕಿ ಹೆಸರೇ ಜಾಲಿ ಜೋಸೆಫ್. ಕೇರಳದಲ್ಲಿ ನಡೆದಂತ ಈ ಭೀಕರವಾದಂತ ಹತ್ಯಾಕಾಂಡ ಕೊಡತ್ತಾಯಿಯ ಸೈನಿಕ ಕೊಲೆಗಳು ಅಂತಾನೆ ಕುಖ್ಯಾತಿಯನ್ನ ಪಡೆದಿದೆ. ಈ ಜಾಲಿ ಜೋಸೆಫ್ ಈ ಮನೆಯಲ್ಲಿ ತನ್ನ ಹತ್ಯಾಕಾಂಡಗಳ ಸರಣಿಯನ್ನ ಮೊದಲು 2002ರಲ್ಲಿ ಶುರು ಮಾಡ್ತಾಳೆ. ಅಲ್ಲಿಂದ 2016ವರೆಗೂ ಅಂದ್ರೆ 14 ವರ್ಷಗಳಲ್ಲಿ ಮನೆಯ 6 ಜನರು ಕೂಡ ಆಕೆಯಿಂದ ದಾರುಣವಾಗಿ ಸಾವನ್ನಪ್ಪಿದ್ರೂ ಕೂಡ ಯಾರಿಗೂ ಆಕೆ ಮೇಲೆ ಅನುಮಾನ ಬರೋದೇ ಇಲ್ಲ. ಆಕೆ ಮಾಡ್ತಿದ್ದಂತ ಅಡುಗೆ ಹಾಗೂ ನೀರಿನಲ್ಲಿ ಅತ್ಯಂತ ವಿಷಯುಕ್ತವಾದಂಥ ಸೈನಡನ್ನ ಬೆರೆಸಿ ಕುಟುಂಬದ ಸದಸ್ಯರನ್ನ ಕೊಂದು ಮುಗಿಸ್ತಿದ್ಲು. ಈ ಬಗ್ಗೆ 2019ರಲ್ಲಿ ಗೊತ್ತಾಗುತ್ತೆ. ಆಗ ಜಾಲಿ ಜೋಸೆಫ್ಳ ಬಂಧನವಾಗಿ ಈ ಒಂದು ಕೇಸ್ ಕೇರಳದಾದ್ಯಂತ ಸೆನ್ಸೇಷನಲ್ ಸುದ್ದಿಯಾಗಿ ಹರಡುತ್ತೆ. ಇತ್ತೀಚೆಗೆ ಅಂದ್ರೆ 2023ರ ಡಿಸೆಂಬರ್ನಲ್ಲಿ ಈ ಬಗ್ಗೆ ಒಂದು ಡಾಕ್ಯುಮೆಂಟರಿ ಕೂಡ ಬಿಡುಗಡೆಯಾಗಿದೆ. ಅದರ ಹೆಸರು ಕರಿ ಅಂಡ್ ಸೈನೈಡ್. ಇದು ನೆಟ್ಫ್ಲಿಕ್ಸ್ನಲ್ಲಿ ನೋಡೋದಕ್ಕೆ ಲಭ್ಯ ಇದೆ. ಆಸಕ್ತರು ಇದರಲ್ಲಿ ನೋಡಬಹುದು. ಇಷ್ಟಕ್ಕೂ ಈ ಜಾಲಿ ಜೋಸೆಫ್ ಯಾರು? ಈಕೆ ಯಾಕಾಗಿ ಒಂದೇ ಮನೆಯ 6 ಜನರನ್ನ ಈ ರೀತಿ ನಿರ್ದಯವಾಗಿ ಕೊಂದು ಈಕೆಗೆ ಸೈನೈಡ್ ಎಲ್ಲಿಂದ ಬಂತು ಹಾಗೂ ಯಾರಿಂದ ಸಿಕ್ತು? ಈಕೆಗೆ ಇದ್ದಂತ ಉದ್ದೇಶ ಏನು? ಈಕೆ ಮೇಲೆ ಅನುಮಾನ ಹೇಗೆ ಬಂತು? ಪೊಲೀಸರು ಈಕೆಯನ್ನ ತಪ್ಪಿತಸ್ಥೆ ಅಂತ ನಿರೂಪಿಸಿದ್ದು ಹೇಗೆ? ಈ ಬಗ್ಗೆ ಜಾಲಿ ಜೋಸೆಫ್ ತಾನು ಬಾಯ್ಬಿಟ್ಟಂತ ಸಂಗತಿಗಳು ಏನು? ಬನ್ನಿ ವೀಕ್ಷಕರೇ, ಈ ಮೈ ನವೆರಳಿಸುವಂತ ಘಟನೆಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಒಂದೇ ಕುಟುಂಬದ 6 ಜನರನ್ನ 14 ವರ್ಷಗಳ ಗ್ಯಾಪಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಕೊಂದಂತ ವ್ಯಕ್ತಿ ಹೆಸರೇ ಜಾಲಿ ಜೋಸೆಫ್. ಈಕೆನ ಎಲ್ಲರೂ ಕೂಡ ಜಾಲಿ ಅಂತಾನೆ ಕರೀತಿದ್ರು. ಈ ಜಾಲಿ ತಾನು ಮೂಲತಃ ಕೇರಳದ ಇಡುಕ್ಕು ಜಿಲ್ಲೆಯ ಕಾಟಪ್ಪಣ ಎಂಬ ಊರ್ನೋಳು. ಜೋಸೆಫ್ ಹಾಗೂ ತೆರೆಸಿಯಮ್ಮ ಎಂಬ ದಂಪತಿಯ ಮಗಳಾದಂಥ ಈಕೆ ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾಳೆ. ಈಕೆ ಪೋಷಕರು ಕೃಷಿ ಮುಂತಾದ ಚಟುವಟಿಕೆಗಳನ್ನ ನಡೆಸಿ ಹೊಟ್ಟೆಯನ್ನ ಹೊರಿತಾ ಇದ್ರು. ಇವರದ್ದು ಕ್ರಿಶ್ಚಿಯನ್ ಕುಟುಂಬ ಆಗಿತ್ತು. ತಾನು ಬಡತನದಲ್ಲಿ ಹುಟ್ಟಿದ್ರೂ ಕೂಡ ಆ ಬದುಕಿನ ಸಂಕಷ್ಟಗಳು ಇವ್ಯಾವು ಕೂಡ ಜಾಲಿಗೆ ಇಷ್ಟ ಇರಲಿಲ್ಲ. ಹೇಗಾದ್ರೂ ಈ ದರಿದ್ರ ಪರಿಸ್ಥಿತಿಯಿಂದ ಹೊರಬಂದು ತಾನು ಕೂಡ ಕೈತುಂಬ ಹಣ ಮಾಡಬೇಕು, ತನಗೂ ಕೂಡ ಈ ಐಶ್ವರ್ಯ ಬೇಕು, ಕೊನೆ ಪಕ್ಷ ಆಸ್ತಿ ಇರುವಂತ ಯಾರನ್ನಾದ್ರೂ ಒಬ್ಬರನ್ನ ಹುಡುಕಿ ಅವರನ್ನೇ ಮದುವೆ ಆಗಬೇಕು, ಆ ಒಂದು ಸಿರಿವಂತಿಕೆಯನ್ನು ಅನುಭವಿಸಬೇಕು ಅಂತ ಈ ಜಾಲಿ ಯೋಚಿಸ್ತಾ ಇದ್ಲು. ಆಕೆ ಪ್ರಾಪ್ತ ವಯಸ್ಸಿಗೆ ಬರ್ತಿದ್ದ ಹಾಗೇನೆ ಅಂತ ಸಿರಿವಂತ ಯುವಕರನ್ನ ಬೇಟೆಯಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಯಾವುದೋ ಒಂದು ಗೃಹ ಪ್ರವೇಶದ ಸಮಾರಂಭವೊಂದರಲ್ಲಿ ಆಕೆಗೆ ಥಾಮಸ್ ಕುಟುಂಬದವರ ಪರಿಚಯ ಆಗುತ್ತೆ. ಟಾಮ್ ಥಾಮಸ್ ಹಾಗೂ ಅಣ್ಣಮ್ಮ ಥಾಮಸ್ ತಮ್ಮ ಕುಟುಂಬದ ಹಿರಿಯರಾಗಿದ್ರು. ಇವರು ಆಗರ್ಭ ಶ್ರೀಮಂತರು. ಹಾಗೆ ನೋಡಿದ್ರೆ ಇವರು ಜಾಲಿಯವರ ಕುಟುಂಬದ ದೂರದ ಸಂಬಂಧಿಗಳೇ ಆಗಿದ್ರು. ಇವರು ಮೂಲತಃ ಕೋಜಿಕೋಡಿ ಜಿಲ್ಲೆಯ ಕೊಡತ್ತಾಯಿ ಎಂಬಲ್ಲಿ ವಾಸ ಇದ್ರು. ಇವರಿಗೆ ಒಟ್ಟು 3 ಜನ ಮಕ್ಕಳು. ಅದರಲ್ಲಿ 2 ಗಂಡ್ಮಕ್ಳು ಹಾಗೂ 1 ಹೆಣ್ಮಗು. ಇವರ ಹಿರಿ ಮಗನ ಹೆಸರು ರಾಯ್ ಥಾಮಸ್. ಇವನ್ಗೆ ರೋಜೋ ಥಾಮಸ್ ಎಂಬ ಸಹೋದರ ಹಾಗೂ ರೇಂಜಿ ವಿಲ್ಸನ್ ಎಂಬ ತಂಗಿ ಇದ್ರು. ಈತನ ಪೋಷಕರು ಸಿರಿವಂತರು ಮಾತ್ರವಲ್ಲದೆ ಉತ್ತಮ ವಿದ್ಯಾವಂತರು, ಉದ್ಯೋಗಸ್ಥರು ಕೂಡ ಆಗಿದ್ರು. ಈ ಟಾಮ್ ಥಾಮಸ್ ಎಜುಕೇಶನ್ ಇಲಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ರೆ ಅಣ್ಣಮ್ಮ ಥಾಮಸ್ ಅಲ್ಲೊಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ರು. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಿದ್ದಂತ ಇವರು ತಮ್ಮ 3 ಜನ ಮಕ್ಕಳು ಕೂಡ ಉತ್ತಮ ವಿದ್ಯಾಭ್ಯಾಸವನ್ನ ಒದಗಿಸಿ ಸಮಾಜದಲ್ಲಿ ಅವರು ಗೌರವದಿಂದ ಬಾಳೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಈ ಕುಟುಂಬಕ್ಕೆ ಸುತ್ತಮುತ್ತ ಉತ್ತಮ ರೆಪ್ಯುಟೇಷನ್ ಇತ್ತು. ಹಿರಿಯವರಾದಂಥ ರಾಯ್ ಥಾಮಸ್ ಸ್ವಂತವಾಗಿ ಬಿಸ್ನೆಸ್ ಮಾಡಿ ಮೇಲುಸ್ತರಕ್ಕೆ ಬಂದಿದ್ರು. ಈ ಜಾಲಿ ಜೋಸೆಫ್ಳ ಕಣ್ಣು ರಾಯ್ ಥಾಮಸ್ ಹಾಗೂ ಅವನ ಬಳಿ ಇದ್ದಂತ ಹಣದ ಮೇಲೆ ಬಿದ್ದಿತ್ತು. ಅವನನ್ನ ತನ್ನ ಕಡೆ ಸೆಳೆಯುವ ಕಾರಣದಿಂದಾಗಿ ಅವನನ್ನ ಲವ್ ಮಾಡುವಂತ ನಾಟಕವನ್ನ ಶುರು ಮಾಡ್ತಾಳೆ. ಅವನಿಗೆ ತಾನೇ ಒಂದು ಪ್ರೇಮ ಪತ್ರವನ್ನ ಬರೆದಿದ್ಲು. ಅವಳ ಒಳಸಂಚು ಹಾಗೂ ನಿಜ ಉದ್ದೇಶ ತಿಳಿಯದಂತ ಅವಳು ತೋರಿಸ್ತಂತ ನಾಟಕದ ಪ್ರೀತಿಗೆ ಮರುಳಾಗಿ ತಾನು ಕೂಡ ಅವಳನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ಈ ಒಂದು ವಿಷಯ ರಾಯ್ನ ಮನೆಯವ್ರಿಗೂ ಗೊತ್ತಾಗುತ್ತೆ. ಆದ್ರೆ ಅವ್ರಿಗೆ ಈ ಜಾಲಿಯನ್ನ ಮನೆಯ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಆದ್ರೆ ರಾಯ್ ಥಾಮಸ್ ಅವಳ ಬಲೆಯಲ್ಲಿ ಸಂಪೂರ್ಣ ಸಿಕ್ಕಾಕೊಂಡಿದ್ದ. ಮಗನ ಇಷ್ಟದ ವಿರುದ್ಧ ಹೋಗೋದಕ್ಕೆ ಮನ್ಸಾಗದೆ ಬೇರೆ ವಿಧಿ ಇಲ್ಲದೆ ಅವರು ಈ ಒಂದು ಮದುವೆಯನ್ನ ಒಪ್ಪಿಕೊಳ್ತಾರೆ. ಈ ಜಾಲಿ ತಾನು ಮಾಸ್ಟರ್ ಡಿಗ್ರಿ ಪದವೀಧರ ಅಂತ ಹೇಳಿದ್ದ ಕಾರಣ ಚೆನ್ನಾಗಿ ಓದಿಕೊಂಡಿರುವಂತ ಹೆಣ್ಮಗಳು ಅಂತ ಅವರು ಈ ಜಾಲಿಯನ್ನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಇದ್ದಂತ ಒಂದೇ ಒಂದು ಕಾರಣ ಆಗಿತ್ತು.
1992ರಲ್ಲಿ ರಾಯ್ ಹಾಗೂ ಜಾಲಿ ಇಬ್ಬರ ಮದುವೆ ನಡೆಯುತ್ತೆ. ಮದುವೆಯಾದ ಬಳಿಕ ಜಾಲಿ ಜೋಸೆಫ್ ನಿಧಾನವಾಗಿ ಮನೆಯವರೆಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಾ ಹೋಗ್ತಾಳೆ. ರಾಯ್ ಥಾಮಸ್ ಅವರ ತಂಗಿಯಾದಂಥ ರೆಂಜಿ ವಿಲ್ಸನ್ಗೆ ಜಾಲಿ ತುಂಬಾ ಹತ್ರ ಆಗಿದ್ಲು. ಮನೆಯ ಎಲ್ಲರೂ ಕೂಡ ಅವಳ ವರ್ತನೆಯಲ್ಲಿ ಇದ್ದಂಥ ಮೃದು ನಡೆ, ಸಭ್ಯತೆ ಈ ಎಲ್ಲವನ್ನೂ ಕೂಡ ಇಷ್ಟಪಡ್ತಾರೆ. ಆದರೆ ಇದೆಲ್ಲ ಜಾಲಿ ಅವರನ್ನ ಮರಳು ಮಾಡೋದಕ್ಕೆ ತಾನು ಬಳಸಿದಂಥ ತಂತ್ರ ಮಾತ್ರ ಆಗಿತ್ತು. ಮನೆಯವರ ಪ್ರೀತಿ ಗಳಿಸೋದಕ್ಕೆ ಆಕೆ ಹೂಡಿದಂಥ ನಾಟಕ ಅಷ್ಟೇ. ಆಕೆ ಮನೆಗೆ ಬಂದ ಕೆಲ ದಿನಗಳ ಬಳಿಕ ಮನೆ ಕೆಲಸ ಮಾಡಿಕೊಂಡು ಕಾಲ ಕಳೆದಿದ್ದಂಥ ಜಾಲಿಯನ್ನ ಆಕೆಯ ಅತ್ತೆ ಕೆಲಸಕ್ಕೆ ಹೋಗೋದಕ್ಕೆ ಸೂಚಿಸ್ತಾರೆ. ಅಷ್ಟು ಓದಿದಂಥ ಹೆಣ್ಮಗಳು ಮನೆಯಲ್ಲಿ ಕಾಲಹರಣ ಮಾಡೋದು ಸರಿಯಲ್ಲ, ಕೆಲಸಕ್ಕೆ ಹೋಗಿ ಹೊಸ ಜವಾಬ್ದಾರಿ ಹೊಂದಲಿ ಎಂಬುದು ಮನೆಯವರ ಆಶೆಯಾಗಿತ್ತು. ಆದರೆ ಜಾಲಿಗೆ ಅದು ಇಷ್ಟ ಇರಲಿಲ್ಲ. ಕಾರಣ ಆಕೆ ಅಷ್ಟೊಂದು ಓದಿರಲೇ ಇಲ್ಲ. ಹೌದು, ಇಂಟರ್ ಶಿಕ್ಷಣ ಮುಗಿಸಿದ್ದ ಜಾಲಿ ತಾನು ಮಾಸ್ಟರ್ ಡಿಗ್ರಿ ಓದಿದ್ದೇನೆಂತ ಸುಳ್ಳು ಹೇಳಿದ್ಲು. ಆಕೆಗೆ ಯಾವ ಕೆಲಸವನ್ನು ಕೂಡ ಮಾಡದೆ ಮನೆಯಲ್ಲಿ ಇದ್ಕೊಂಡು ಆ ಐಷಾರಾಮಿ ಬದುಕನ್ನು ಅನುಭವಿಸೋದು ಮಾತ್ರ ಬೇಕಿತ್ತು. ಹೀಗಿರುವಾಗ 1998ರಲ್ಲಿ ಆಕೆ ಗರ್ಭವತಿ ಆಗ್ತಾಳೆ. 1999ರಲ್ಲಿ ಆಕೆಗೆ ಮಗ ಒಬ್ಬ ಜನಿಸಿದ್ದ. ಅವನಿಗೆ ರೆಮೋ ಅಂತ ಹೆಸರಿಡುತ್ತಾರೆ. ಹೀಗಾಗಿ 1998 ಮತ್ತು 99ರ ಸಮಯದಲ್ಲಿ ಆಕೆಗೆ ಕೆಲಸಕ್ಕೆ ಹೋಗುವಂತ ಒತ್ತಡ ಕಡಿಮೆ ಆಯಿತು. ಇನ್ನು ಆಕೆ ಮಗ ಹುಟ್ಟಿದ ತಕ್ಷಣ ಮುಂದಿನ 2 ವರ್ಷಗಳವರೆಗೂ ಮಗನ ಲಾಲನೆಯಲ್ಲಿ ಕಾಲ ಕಳೆದಂತ ಅವಳಿಗೆ ಈ ಒಂದು ಅವಧಿಯಲ್ಲಿ ಅವಳ ಅತ್ತೆಯಿಂದ ಕೆಲಸಕ್ಕೆ ಹೋಗು ಎಂಬ ಒತ್ತಾಯ ಕೇಳಿ ಬರಲಿಲ್ಲ. ಆದರೆ ಇದಾಗಿ 2001ರ ನಂತರ ಮತ್ತೆ ಆಕೆ ಅತ್ತೆ ಈಕೆಗೆ ಈಗಲಾದರೂ ಕೆಲಸಕ್ಕೆ ಹೋಗುವಂತ ಸೂಚಿಸೋದಕ್ಕೆ ಶುರು ಮಾಡಿದ್ರು. ಈ ಜಾಲಿ ಜೋಸೆಫ್ ತಾನು MCom ಪದವೀಧರೆ ಅಂತ ಅವರನ್ನ ನಂಬಿಸಿದ್ಲು. ಯಾವುದೋ ನಕಲಿ ಸರ್ಟಿಫಿಕೇಟ್ ಅನ್ನ ಫೋರ್ಜರಿ ಮಾಡಿಕೊಂಡು ತನ್ನ ಬಳಿ ಇಟ್ಕೊಂಡಿದ್ಲು. ಅವುಗಳನ್ನ ತನ್ನ ಅತ್ತೆಗೂ ಕೂಡ ತೋರಿಸಿದ್ಲು. ಈ ಒಂದು ಸಮಯದಲ್ಲಿ ಅತ್ತೆಯಾದಂಥ ಅಣ್ಣಮ್ಮ ಥಾಮಸ್ ಕೂಡ ಕೆಲಸದಿಂದ ನಿವೃತ್ತರಾಗ್ತಾರೆ. ಅವರು ಮನೆಯಲ್ಲಿ ಇರುವಂತಾದಾಗ ಜಾಲಿಗೆ ಕೆಲಸಕ್ಕೆ ಹೋಗುವಂತ ಮತ್ತೆ ಮೇಲಿಂದ ಮೇಲೆ ಒತ್ತಾಯ ಬರತೊಡಗಿತ್ತು. ಅವರನ್ನ ನಂಬಿಸುವ ಸಲುವಾಗಿ ತನಗೆ ಹತ್ತಿರದ ಕಾಲೇಜೊಂದರಲ್ಲಿ ಅತಿಥಿ ಶಿಕ್ಷಕಿ ನೌಕರಿ ಸಿಕ್ಕಿದೆ ಅಂತ ತಿಳಿಸಿದ್ದ ಜಾಲಿ ದಿನವೂ ಬೆಳಗ್ಗೆ ಮನೆಯಿಂದ ಹೊರಟು ಸಂಜೆ ವಾಪಸ್ ಬರ್ತಿದ್ಲು. ಆದ್ರೆ ಆಕೆಗೆ ಯಾವ ಕೆಲಸ ಕೂಡ ಸಿಕ್ಕಿರ್ಲಿಲ್ಲ. ಕೊಟ್ಟಾಯಂ ಕಾಲೇಜಲ್ಲಿ ತನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ದಿನವೆಲ್ಲ ಎಲ್ಲಿ ಹೋಗ್ತಿದ್ಲು, ಏನ್ ಮಾಡ್ತಾ ಕಾಲವನ್ನ ಕಳೆದಿದ್ಲು ಎಂಬುದು ಮಾತ್ರ ಇವತ್ತಿಗೂ ಕೂಡ ನಿಗೂಢವಾಗಿಯೇ ಉಳಿದು ಹೋಗಿದೆ. ಈ ಜಾಲಿ ಜೋಸೆಫಳ ಗೋಮುಖವ್ಯಾಘ್ರದಂಥ ದುಷ್ಟ ಬುದ್ಧಿಗೆ ಆ ಮನೆಯಲ್ಲಿ ಮೊದಲು ಬಲಿಯಾಗಿದ್ದು ಆಕೆಯ ಅತ್ತೆಯಾದಂಥ ಅಣ್ಣಮ್ಮ ಥಾಮಸ್. ತಾನು ಹೇಳಿದ್ದ ಸುಳ್ಳು ಈಕೆಗೆ ಎಲ್ಲಿ ಗೊತ್ತಾಗುತ್ತೋ ಎಂಬ ಭಯ ಆ ಜಾಲಿಗಿತ್ತು. ಮೇಲಾಗಿ ಈಗ ಈ ಒಂದು ಜಾಬ್ನ ನಾಟಕವನ್ನ ತಾನು ಆಡ್ತಾ ಇದ್ದದ್ದೇ ತನ್ನ ಅತ್ತೆಗಾಗಿ. ಆಕೆಯನ್ನೇ ಮೊದಲು ತೆಗೆದುಬಿಟ್ರೆ ಒಂದು ದೊಡ್ಡ ಸಮಸ್ಯೆ ಇಲ್ಲದಂತಾಗುತ್ತೆ ಅಂತ ಲೆಕ್ಕ ಹಾಕ್ತಂತ ಜಾಲಿ 2002ರಲ್ಲಿ ತನ್ನ ಅತ್ತೆಯನ್ನ ಮುಗಿಸುವಂತ ಹುನ್ನಾರವನ್ನ ನಡೆಸ್ತಾಳೆ. ಈ ಜಾಲಿ ಜೋಸೆಫ್ ಹತ್ತಿರದ ಒಂದು ವೆಟರ್ನರಿ ದವಾಖಾನೆಗೆ ಹೋಗಿ ಮನೆ ಹತ್ರ ಇರುವಂತ ಕೆಲ ಬೀದಿ ನಾಯಿಗಳಿಗೆ ವಿಷ ಬೇಕು ಅಂತ ಕೇಳಿ ಪಡಿತಾಳೆ. ಅದನ್ನ ತಂದು ದಿನ ಬೆಳಗ್ಗೆ ತನ್ನ ಅತ್ತೆಗೆ ಕೊಡುವಂತ ಸೂಪ್ನಲ್ಲಿ ಬೆರೆಸಿ ಕೊಡ್ತಾ ಇದ್ಲು. 2022ರ ಆಗಸ್ಟ್ 22ನೇ ತಾರೀಕು ಅದನ್ನ ಸೇವಿಸಿದಂತ ಅಣ್ಣಮ್ಮ ಅದರಲ್ಲಿ ಇದ್ದಂತ ವಿಷದ ಪ್ರಭಾವದಿಂದ ತಕ್ಷಣ ನೆಲಕ್ಕೆ ಕುಸಿದು ಸಾವನ್ನಪ್ತಾರೆ. ಜಾಲಿ ಜೋಸೆಫ್ಳ ಮೊದಲ ಕೊಲೆಯ ಸಂಚು ಈ ರೀತಿ ವರ್ಕೌಟ್ ಆಗಿತ್ತು. ವಯಸ್ಸಾದ ಕಾರಣ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿರಬಹುದು ಅಂತ ಎಲ್ಲರೂ ಭಾವಿಸ್ತಾರೆ. ಇದಾಗಿ ಜಾಲಿಗೆ ಆ ಇಡೀ ಮನೆಯ ಆಸ್ತಿ ಪಾಸ್ತಿ ಹಾಗೂ ಯಜಮಾನಿಕೆ ಮೇಲೆ ತನ್ನ ದುಷ್ಟ ಕಣ್ಣು ಬೀಳುತ್ತೆ. ನಂತರ ಆಕೆಯಿಂದ ಬಲಿಯಾಗುವಂತ ಮುಂದಿನ ಜೀವ ಆಕೆಯ ಮಾವನವರಾದಂಥ 66 ವರ್ಷದ ಟಾಮ್ ಥಾಮಸ್. ಇವ್ರ ಹೆಸರಲ್ಲಿ ಬೇಕಾದಷ್ಟು ಆಸ್ತಿ ಇತ್ತು. ಸುಮಾರು 1600 ಸ್ಕ್ವೇರ್ ಮೀಟರ್ ಅಳತೆಯ ಭೂಮಿ ಇವ್ರ ಹೆಸರಲ್ಲಿತ್ತು. ಅದನ್ನ ತಾನು ಸಾಯುವ ಮೊದಲು US-ನಲ್ಲಿ ಇದ್ದಂತ ತನ್ನ ಕಿರಿ ಮಗನಾದಂಥ ರೋಜೋ ಥಾಮಸ್ಗೆ ವರ್ಗಾಯಿಸೋದಕ್ಕೆ ಅವರು ಬಯಸಿದ್ರು. ಈ ಒಂದು ಆಸ್ತಿ ತನ್ನ ಗಂಡನಿಗೆ ಬಾರದೆ ಅವರ ತಮ್ಮನಿಗೆ ಹೋಗುವ ಬಗ್ಗೆ ಗೊತ್ತಾದಂಥ ಜಾಲಿ ಆ ಆಸ್ತಿಗೆ ಹೇಗಾದ್ರೂ ಮಾಡಿ ತಾನೇ ಒಡತಿ ಆಗ್ಬೇಕು ಅಂತ ಯೋಜನೆ ಹಾಕಿದ್ಲು. 2008ರಲ್ಲಿ ಟಾಮ್ ಥಾಮಸ್ ಶ್ರೀಲಂಕಾದ ಕೊಲಂಬೋದಲ್ಲಿ ತಮ್ಮ ಏಕೈಕ ಮಗಳನ್ನ ಕಾಣೋದಿಕ್ಕೆ ಹೋಗಿದ್ರು. ಅವ್ರಿಗೆ ಕರೆ ಮಾಡಿ ತಾನು ಗರ್ಭಿಣಿಯಾಗಿದ್ದೇನೆ, ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಿದೆ, ಬೇಗ ಇಲ್ಲಿಗೆ ಬನ್ನಿ ಅಂತ ಹೇಳಿದಂತ ಜಾಲಿ ಅವರ ಮಗ ಅಂದ್ರೆ ತನ್ನ ಪತಿ ರಾಯ್ ಥಾಮಸ್ ಡ್ರಿಂಕಿಂಗ್ ಹವ್ಯಾಸವನ್ನ ಶುರು ಮಾಡಿದ್ದಾರೆ ಎಂಬ ಸಂಗತಿಯನ್ನು ಕೂಡ ತಿಳಿಸಿದ್ಲು. ಮಗನ ಆರೋಗ್ಯದ ಬಗ್ಗೆ ಕಳವಳಕ್ಕೆ ಈಡಾದಂತ ಅವರು ತಕ್ಷಣ ಅಲ್ಲಿಂದ ಹೊರಟು ಬರ್ತಾರೆ. ಮನೆಗೆ ಬಂದ ಮಾವನಿಂದ ತನ್ನ ಗಂಡನಿಗೆ ಬೇಕಾದ ಆಸ್ತಿಯನ್ನ ಬರೆಸ್ಕೊಳ್ಳುವಲ್ಲಿ ಹೇಗೋ ಯಶಸ್ವಿಯಾದಂಥ ಜಾಲಿ 2008ರ ಅದೇ ವರ್ಷ ಅವನನ್ನು ಕೂಡ ಮುಗಿಸೋದಿಕ್ಕೆ ಸ್ಕೆಚ್ ಹಾಕ್ತಾಳೆ. ಈ ಮುನ್ನ ತಾನು ಎಲ್ಲಿ ಸೈನೈಡ್ ಪಡೆದಿದ್ಲು ಅದೇ ಒಂದು ಸ್ಥಳದಿಂದ ಅದನ್ನ ಮತ್ತೆ ಪಡೆದು ಆಗಸ್ಟ್ 22ನೇ ತಾರೀಕು ಅಂದ್ರೆ ಸರಿಯಾಗಿ ಆಕೆಯ ಅತ್ತೆಯನ್ನ ಕೊಂದ 6 ವರ್ಷಗಳ ನಂತರ ತನ್ನ ಮಾವನಿಗೂ ಕೂಡ ಅವರು ಸೇವಿಸುವಂತ ಪದಾರ್ಥಗಳಲ್ಲಿ ಸೈನೈಡ್ ಬೆರೆಸಿ ಅವರನ್ನು ಕೂಡ ಕೊಲ್ತಾಳೆ. ಜಾಲಿಗೆ ಮ್ಯಾಥ್ಯೂ ಎಂಬ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇತ್ತು. ಈತನೇ ಇವಳಿಗೆ ಸೈನೈಡ್ ಅನ್ನ ಸಪ್ಲೈ ಮಾಡ್ತಾ ಇದ್ದದ್ದು. ನಮ್ಮಿಬ್ಬರ ಸಂಬಂಧ ಮಾವನಿಗೆ ಗೊತ್ತಾಗಿದೆ. ಹೀಗಾಗಿ ಅವರನ್ನ ಮುಗಿಸ್ಬೇಕು ಅಂತ ಅವನನ್ನ ಕನ್ವಿನ್ಸ್ ಮಾಡದಂತ ಈ ಜಾಲಿ ಅವನಿಂದ ಸೈನೈಡ್ ಪಡೆದು ಮಾವನನ್ನ ಕೊಂದು ಹಾಕಿದ್ಲು. ಇದಾದ ನಂತರ ಅವಳ ಸ್ವಾರ್ಥಕ್ಕೆ ಬಲಿಯಾಗಿದ್ದು ಅವಳ ಗಂಡ ರಾಯ್ ಥಾಮಸ್. ಈ ಹಿಂದೆ ತನ್ನಿಂದಾಗಿಯೇ ನಡೆದಿದ್ದಂತ ಆ 2 ಹತ್ಯೆಗಳು ಯಾರಲ್ಲೂ ಕೂಡ ಯಾವುದೇ ವಿಧದ ಅನುಮಾನವನ್ನ ಮೂಡಿಸಿರಲಿಲ್ಲ. ಆದ್ರೆ 2011ರಲ್ಲಿ ಸಂಭವಿಸಿದಂತ ಈಕೆಯ ಪತಿ ಹತ್ಯೆ ಮೊದಲ ಬಾರಿಗೆ ಕೆಲವೊಂದಷ್ಟು ಹತ್ಯೆ ಕುರಿತಾದಂತ ಅನುಮಾನಗಳನ್ನ ಹುಟ್ಟಿಸಿತ್ತು. ಟಾಮ್ ತಾವು ಸಾಯುವ ಮುನ್ನ ತಮ್ಮೆಲ್ಲ ಆಸ್ತಿಗಳನ್ನು ಕೂಡ ಮಗ ರಾಯ್ನ ಹೆಸರಿಗೆ ವರ್ಗಾಯಿಸಿದ್ರು. ಹೀಗಾಗಿ
ಈಗ ಗಂಡನನ್ನ ಮುಗಿಸಿದ್ರೆ ಆ ಎಲ್ಲ ಸಂಪತ್ತನ್ನು ಕೂಡ ತಾನೊಬ್ಳೆ ಅನುಭವಿಸಬಹುದು ಎಂಬ ಕೆಟ್ಟ ಯೋಚನೆ ಈ ಜಾಲಿಯದಾಗಿತ್ತು. 2011 ಅಕ್ಟೋಬರ್ 31ನೇ ತಾರೀಕು ರಾಯ್ ತನ್ನ ಮನೆಯ ಬಾತ್ರೂಮ್ನ ನೆಲದ ಮೇಲೆ ವಾಂತಿ ಮಾಡಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅಸ್ವಸ್ಥನಾಗಿ ಮಲಗಿದ್ದ. ಅವನಿದ್ದಂತ ಬಾತ್ರೂಮ್ನ ಚಿಲಕ ಒಳಗಿನಿಂದ ಲಾಕ್ ಆಗಿತ್ತು. ಅದನ್ನ ಒಡೆದು ಅವನನ್ನು ಆಸ್ಪತ್ರೆಗೆ ಸಾಗಿಸಿದಾಗ ಅವನಾಗಲೇ ತೀರಿ ಹೋಗಿದ್ದ ಅಂತ ವೈದ್ಯರು ದೃಢಪಡಿಸಿದ್ರು. ಈ ಒಂದು ಸಾವು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತು. ರಾಯ್ನ ಕೆಲ ಸಹೋದರರು ಹಾಗೂ ಅವನ ಅಂಕಲ್ ಆಗಿದ್ದಂತ ಮ್ಯಾಥ್ಯೂ ಎಂಬುವರಿಗೆ ಈ ಒಂದು ಸಾವಿನ ಬಗ್ಗೆ ಅನುಮಾನ ಬಂದು ಇದರ ಆಟಾಪ್ಸಿ ನಡೆಸಬೇಕು ಅಂತ ಅವರು ಆಗ್ರಹಿಸಿದ್ರು. ಆಟಾಪ್ಸಿಯಲ್ಲಿ ರಾಯ್ನ ದೇಹದಲ್ಲಿ ಸೈನೈಡ್ ಅಂಶ ಇರೋದು ಪತ್ತೆಯಾಗಿತ್ತು. ಅವರೆಲ್ಲರ ಅನುಮಾನದ ದೃಷ್ಟಿ ಇದೀಗ ಜಾಲಿ ಜೋಸೆಫ್ನ ಮೇಲೆ ಬಿದ್ದಿತ್ತು. ಆದರೆ ತನ್ನ ಪತಿ ಈ ಮೊದಲೇ ಒಬ್ಬ ಕುಡಿತದ ಚಟ ಇದ್ದಂತ ವ್ಯಕ್ತಿ. ಅವನು ಖಿನ್ನತೆಯಿಂದ ಬಳಲ್ತಾ ಇದ್ದ. ಅವನ ಸಾವನ್ನ ಅವನೇ ಈ ರೀತಿ ತಂದುಕೊಂಡಿದ್ದಾನೆ ಅಂತ ಆಕೆ ಪೊಲೀಸರಿಗೆ ತಿಳಿಸಿ ಅವರೆಲ್ಲರನ್ನೂ ಕೂಡ ನಂಬುವಂತೆ ಮಾಡಿದ್ಲು. ಈ ಒಂದು ಸಾವಿಗೆ ಆಕೆ ಕೊಟ್ಟ ವಿವರಣೆ ಚೆನ್ನಾಗಿ ಹೊಂದ್ಕೊಂಡಿದ್ರಿಂದ ಪೊಲೀಸ್ ಕೂಡ ಅದನ್ನ ನಿಜ ಇರಬಹುದು ಅಂತ ನಂಬಿ ಹೆಚ್ಚಿನ ಯಾವುದೇ ತನಿಖೆಯನ್ನು ನಡೆಸದೆ ಈ ಒಂದು ಕೇಸನ್ನ ಕ್ಲೋಸ್ ಮಾಡಿದ್ರು. ಈಗ ಜಾಲಿ ಒಂದಿಡೀ ಮನೆಯ ಯಜಮಾನ ಆಗೋದ್ರ ಜೊತೆಗೆ ಲ್ಯಾಂಡ್ ಲಾರ್ಡ್ ಕೂಡ ಆಗಿದ್ಲು. ಆದ್ರೂ ಕೂಡ ಅವಳಲ್ಲಿದ್ದಂತ ರಕ್ತದಾಹ ನಿಲ್ಲಿಲ್ಲ. ಆದರೆ ಅವಳು ಕೊಟ್ಟಂತ ವಿವರಣೆಯಿಂದ ಮನೆಯ ಅನೇಕರು ತೃಪ್ತರಾಗಿರಲಿಲ್ಲ. ಆಕೆಯ ಗಂಡನ ಅಂಕಲ್ ಆದಂತ 68 ವರ್ಷದ ಮ್ಯಾಥ್ಯೂ ಹಾಗೂ ಅವರ ಪರಿವಾರಕ್ಕೆ ಜಾಲಿಯ ಮೇಲೆ ಅನುಮಾನ ಇದ್ದೇ ಇತ್ತು. ಅವರು ಈ ಬಗ್ಗೆ ಹೆಚ್ಚಿನ ತನಿಖೆ ಆಗಲಿ ಅಂತ ಪೊಲೀಸ್ಗೂ ಕೂಡ ಒತ್ತಡವನ್ನ ತರ್ತಿದ್ರು. ಮನೆಯಲ್ಲಿ ಆದಂತ 3 ಸಾವುಗಳು ಕೂಡ ಸಹಜವಾಗಿ ಕಾಣ್ತಿಲ್ಲ. ಇದರಲ್ಲಿ ಜಾಲಿಯ ಕೈವಾಡ ಇರಬಹುದು ಅಂತ ನಮಗೆ ಗುಮಾನಿ ಇದೆ ಅಂತ ಅವರು ದೂರಿದ್ರು. 2014ರಲ್ಲಿ ಒಂದಿನ ಮ್ಯಾಥ್ಯೂರವರು ದಿನವೂ ಸಂಜೆ ಸೇವಿಸ್ತಿದ್ದಂತ ವಿಸ್ಕಿಯಲ್ಲಿ ಸೈನೈಡ್ ಬೆರೆಸಿ ಜಾಲಿ ಅದನ್ನ ಅವರಿಗೆ ಕೊಟ್ಲು. ಅದನ್ನ ಕುಡಿದ ತಕ್ಷಣ ನೆಲಕ್ಕೆ ಕುಸ್ತಂತ ಅವರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯ್ತಾದ್ರೂ ಅವರು ಬದುಕಲಿಲ್ಲ. ಜಾಲಿಯ ಬಗ್ಗೆ ಮೊದಲ ಬಾರಿಗೆ ಅನುಮಾನಿಸಿದಂತ ಆ ಮನೆಯ ಹಿರಿಯ ಸಂಬಂಧಿಯಾದಂಥ ಮ್ಯಾಥ್ಯೂರವರ ಜೀವ ಕೂಡ ಹಾರಿ ಹೋಗಿತ್ತು. ಇಷ್ಟಾದ್ರೂ ಕೂಡ ಜಾಲಿಯ ದುಷ್ಟ ಬುದ್ಧಿ ಅವಳಿಂದ ದೂರ ಆಗಲಿಲ್ಲ. ಇವಳಿಗೆ ಶಾಜು ಎಂಬ ವ್ಯಕ್ತಿಯ ಜೊತೆ ಇನ್ನೊಂದು ಅಕ್ರಮ ನಂಟಿತ್ತು. ಇವನು ಈಕೆಯ ಲೇಟ್ ಪತಿಯಾದಂಥ ರಾಯ್ನ ಕಜಿನ್. ಈ ಶಾಜುಗೆ ಸಿಲಿ ಎಂಬ ಪತ್ನಿ ಹಾಗೂ ಒಬ್ಬ ಮಗಳು ಕೂಡ ಇದ್ಲು. ತಮ್ಮಿಬ್ಬರ ಅಫೇರ್ಗೆ ಈ ಇಬ್ರು ಕೂಡ ಅಡ್ಡಿ ಅಂತ ಗೊತ್ತಾದಂಥ ಜಾಲಿ ಮೊದಲು ಅವನ ಮಗಳನ್ನ ಮುಗಿಸೋದಿಕ್ಕೆ ಯೋಚಿಸಿದ್ಲು. 2014ರ ಮೇ 1ನೇ ತಾರೀಕು ಸೈನೈಡ್ ಮಿಶ್ರಿತ ಪದಾರ್ಥವನ್ನ ಅವನ ಮಗಳಿಗೆ ಕೊಟ್ಟು ಜಾಲಿ ಆ ಮುಗ್ಧ ಹುಡುಗಿಯ ಜೀವವನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ತೆಗೆದಿದ್ಲು. ಈ ಒಂದು ಪದಾರ್ಥ ಸೇವಿಸಿದ ತಕ್ಷಣ ಆಕೆ ಸಾಯಲಿಲ್ಲ. ಕೆಲವು ದಿನಗಳ ಬಳಿಕ ಅಸ್ವಸ್ಥಳಾದಂಥ ಆ ಹುಡುಗಿ ಜೀವನ್ ಮರಣದ ಜೊತೆ ಹೋರಾಟ ನಡೆಸಿ ಕೊನೆಗೂ ಗೆಲ್ಲಲಾರದೆ ಕಣ್ಮರೆಯಾದ್ಲು. ಈಗ ಜಾಲಿ ಶಾಜುವಿನ ಪತ್ನಿಯಾದಂಥ ಸಿಲಿಯನ್ನು ಕೂಡ ಕೊಲ್ಲೋದಿಕ್ಕೆ ಸ್ಕೆಚ್ ಹಾಕಿದ್ಲು. ಅದರಂತೆ 2016ರ ಒಂದಿನ ಸಿಲಿಗೂ ಕೂಡ ಸೈನೈಡ್ ಕೊಟ್ಟು ಅವಳನ್ನ ಕೊಂದುಹಾಕಿದ್ಲು. ಸಿಲಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಂಥ ಜಾಲಿ ಯಾರಿಗೂ ಕೂಡ ಅನುಮಾನವೇ ಬಾರದ ರೀತಿಯಲ್ಲಿ ನಡೆದುಕೊಂಡಿದ್ಲು. ಈ ರೀತಿಯಾಗಿ 14 ವರ್ಷಗಳ ಅವಧಿಯಲ್ಲಿ ಒಂದೇ ಕುಟುಂಬದ 6 ಜನರನ್ನ ಬರ್ಬರವಾಗಿ ಕೊಂದಂತ ಈ ಕಿಲ್ಲರ್ 2017ರಲ್ಲಿ ಈ ಶಾಜುವನ್ನ 2ನೇ ಮದುವೆ ಆಗ್ತಾಳೆ. ಈಕೆ ವರ್ತನೆ ಬಗ್ಗೆ ನಾದಿನಿ ರೇಂಜಿ ಹಾಗೂ ಭಾಮೈದಾ ರೇಜೋ ಇವರಿಬ್ಬರಿಗೂ ಕೂಡ ಬಲವಾದ ಶಂಕೆ ಇತ್ತು. ಈ ಸಾವುಗಳ ಬಗ್ಗೆ ಆಕೆ ಕೊಟ್ಟಂತ ಯಾವ ವಿವರಣೆ ಕೂಡ ಅವರಿಗೆ ಒಪ್ಪಿತಾಗ್ಲಿಲ್ಲ. ಕೊನೆಗೆ 2019ರ ಜೂನ್ನಲ್ಲಿ ರೇಜೋ ಕೊನೆಗೂ ಈ ಬಗ್ಗೆ ಮೌನ ಮುರಿದು ಸ್ಟೇಷನ್ಗೆ ಬಂದು ಜಾಲಿಯ ಬಗ್ಗೆ ಇದ್ದಂತ ತನ್ನ ಅನುಮಾನದ ಬಗ್ಗೆ ತಿಳಿಸಿ ಈ ಎಲ್ಲಾ ಶವಗಳ ಪರೀಕ್ಷೆ ಮತ್ತೊಮ್ಮೆ ನಡೆಯಲೇಬೇಕು ಅಂತ ಆಗ್ರಹಿಸ್ತಾರೆ. ಅವರ ದೂರಿನ ಅನ್ವಯ ಮತ್ತೆ ಆ ಶವಗಳ ಪರೀಕ್ಷೆ ನಡೆದಾಗ ಅವೆಲ್ಲವುಗಳಲ್ಲೂ ಕೂಡ ಸೈನೈಡ್ ಅಂಶ ಇದ್ದದ್ದು ಬೆಳಕಿಗೆ ಬರುತ್ತೆ. 2019ರ ಅಕ್ಟೋಬರ್ನಲ್ಲಿ ಜಾಲಿಯನ್ನ ಬಂಧಿಸಿ ಈ ಬಗ್ಗೆ ವಿಚಾರಣೆ ಮಾಡಿದಾಗ ಆಕೆ ಈ ಸಾವುಗಳ ಬಗ್ಗೆ ಒಪ್ಕೊಂಡಿದ್ಲು. ಈ ಹತ್ಯೆಗಳನ್ನ ತಾನು ಯಾಕೆ ಮತ್ತು ಹೇಗೆ ಮತ್ತು ಯಾರ ಸಹಾಯದಿಂದ ಮಾಡದೆ ಅಂತ ಸವಿವರವಾಗಿ ಪೊಲೀಸರಿಗೆ ತಿಳಿಸಿದ್ಲು. ಅವಳ ವಿವರಣೆ ಹಾಗೂ ಉದ್ದೇಶಗಳ ಬಗ್ಗೆ ಕೇಳದಂತ ಪೊಲೀಸರೇ ಒಂದು ಕ್ಷಣ ದಿಗ್ಭ್ರಮೆಯಾಗಿದ್ರು. ಅವಳಿಗೆ ಸೈನೈಡ್ ಸಪ್ಲೈ ಮಾಡ್ತಿದ್ದಂತ ಅವಳ ಲವರ್ ಮ್ಯಾಥ್ಯೂ ಎಂಬುವನನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಇನ್ನು 6 ಜನರನ್ನ ನಿರ್ದಯವಾಗಿ ಕೊಂದಂತ ಜಾಲಿಯ ಅನೇಕ ಅಪೀಲ್ಗಳು ಕೋರ್ಟ್ನಿಂದ ಹಲವು ಸಲ ರಿಜೆಕ್ಟ್ ಆಗಿವೆ. ಇವತ್ತಿಗೂ ಕೂಡ ಅವಳು ಹಾಗೂ ಮ್ಯಾಥ್ಯೂ ಇಬ್ರು ಕೂಡ ಜೈಲು ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ. ಕೊಡತ್ತಾಯಿಯ ಮನೆಯ ಸೊಸೆಯಾದಂಥ ಈ ಮಹಾತಾಯಿ ಮಾಡದಂತ ಈ ಘನಂದಾರಿ ಕೆಲಸಗಳ ಬಗ್ಗೆ ಇಡೀ ಕೇರಳದಾದ್ಯಂತ ಚರ್ಚೆ ನಡೆದಿತ್ತು. ವೀಕ್ಷಕರೇ, ಇಂಥ ದುರುಳ ಉದ್ದೇಶ ಇರುವಂತ ಜಾಲಿಯಂತ ಹೆಣ್ಮಕ್ಳು ಯಾರದ್ದರಾದ್ರೂ ಮನೆಗೆ ಕಾಲಿಟ್ರೆ ಆ ಮನೆ ಯಾವ ರೀತಿ ಸರ್ವನಾಶ ಆಗುತ್ತೆ ಎಂಬುದಕ್ಕೆ ಈ ಜಾಲಿಯ ಇಡೀ ಸ್ಟೋರಿ ಅತ್ಯುತ್ತಮ ಉದಾಹರಣೆ. ವೀಕ್ಷಕರೇ, ಇನ್ನು ಈ ಇಡೀ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.